ಯಾಕೆ ಈ ಥರ ಆಗ್ತಾ ಇದೆ? ನಮ್ಗೆ ನಿಜವಾಗ್ಲೂ ತುಂಬ ದುಃಖದ ಸಂಗತಿ ಇದು. ಈಗ ಒಂದು 5 ವರ್ಷದಿಂದ ಬಂದಂಥ ಅಧಿಕಾರಿಗಳು ತುಂಬ ಬೇಜವಾಬ್ದಾರಿಯಿಂದ ರಾಜಕೀಯದ ತಾಳಕ್ಕೆ ಕುಣಿತ ಗಿಡ ಬೆಳೆಸ್ತಾರೆ, ದುಡ್ಡಿಗೆ ಮಾರ್ಕೋತಾರೆ. ಸೊ ಈಗಲೂ ಕೇಸ್ ನಡೀತಿರೋದ್ರಿಂದ 119 ಮರ ಮುಟ್ಟಿಲ್ಲ ಅಲ್ಲಿ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಅದನ್ನು ತಿಂದು ತೇಗ್ಬಿಟ್ಟಿರೋರು. ದುಡ್ಡೇ ಮುಖ್ಯನ ಮನುಷ್ಯನಿಗೆ? ಒಂದು ರೂಮಲ್ಲಿ ಕೂಡಾಕ್ಬಿಡ್ತೀವಿ, ದುಡ್ಡು ಕೊಟ್ಬಿಡ್ತೀವಿ, ಬದುಕ್ತೀರಾ ನೀವು? ಮರ ಪಾಪ ಏನು ಮಾಡುತ್ತೆ? ನಮ್ಮಂಥವ್ರಿಗೆ ಹೇಳ್ಕೊಳ್ಳುತ್ತೆ. ಪಾಪ ಆ ಮರ ನನ್ನನ್ನು ಹೇಳ್ಕೊಳ್ಳಿಲ್ಲ. ಆದರೂ ನಾನು ಈಗ ಪರಿಸರ ಅಂತೇಳಿದ್ರೆ ಬರೀ ಪರಿಸರ ಪ್ರೇಮಿಗಳಿಗೂ ಮಾತ್ರ ಒಂದು ಹೋರಾಟ ಮಾಡೋ ಹಕ್ಕಿಲ್ಲ. ಪ್ರತಿಯೊಬ್ಬ ಸಾರ್ವಜನಿಕರು ಎಲ್ಲೇ ಮರ ಕಟ್ ಮಾಡ್ತಿದ್ರು, ಯಾಕೆ ಕಟ್ ಮಾಡ್ತಿದ್ರು ಅಂತ ಕೇಳೋ ಪ್ರಶ್ನೆ ಮಾಡ್ಬೋದು. ಯಾಕೆಂದರೆ ಕೆಲವ್ರು ಹೇಳ್ತಾರೆ ನಾವು ಕೇಳೋದು ಸರಿಯಾದ ಮಾಹಿತಿ ಕೊಡೋಲ್ಲ ಅಂತ. ಆಗ ನನಗೆ ಕರೆ ಮಾಡ್ತಾರೆ. ನಾನು ಹೇಳೋದು ಇಷ್ಟೇ, ನಮ್ಮ ಮೈಸೂರು ನಗರದಲ್ಲಿ ಹಿಂದಿನ ಕಾಲದಲ್ಲಿ ಇದ್ದಂಥ ಮರಗಳು ಸದೃಢವಾಗಿ ಬೆಳೆದಿದೆ, ಅದರಲ್ಲೇ ಒಳ್ಳೆಯ ವಾತಾವರಣ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳೆಸಿದಂಥ ಮರಗಳು ಬೆಳವಣಿಗೆ ಆಗ್ತಾ ಇಲ್ಲ. ಯಾಕೆಂದರೆ ಭೂಮಿಲಿ ಫಲವತ್ತತೆ ಇಲ್ಲ, ಮೇಲ್ಗಡೆ ಪೊಲ್ಯೂಷನ್ ಜಾಸ್ತಿ ಇದೆ. ಹೀಗಾಗಿ ಮರಗಳು ಬೆಳವಣಿಗೆ ಆಗ್ತಾ ಇಲ್ಲ. ಇರೋ ಮರಗಳನ್ನಾದರೂ ಉಳಿಸ್ಕೊಳ್ಳಿ ಸ್ವಾಮಿ ಅಂತ ಹೇಳಿದ್ರೆ ಅದನ್ನು ಉಳಿಸ್ಕೊತಾ ಇಲ್ಲ. ಯಾಕೆ ಈ ಥರ ಆಗ್ತಾ ಇದೆ? ನಮ್ಗೆ ನಿಜವಾಗ್ಲೂ ತುಂಬ ದುಃಖದ ಸಂಗತಿ ಇದು. ಎಷ್ಟು ನೋವಾಗ್ತಿದೆ ಅಂದರೆ SP ಆಫೀಸ್ ರೋಡಲ್ಲಿ ಇವತ್ತು ನೆನ್ನೆ ರಾತ್ರಿ ಮರ ಕಡ್ದಿರೋದು ನಾನು 2019ರಲ್ಲಿ ನಾನು ಲೆಟ್ರ್ ಮಾಡಿ ನಿಲ್ಲಿಸಿದ್ದೀನಿ. ಅದನ್ನು ನಿಜವಾಗ್ಲೂ ನನಗೆ ಮಾತಾಡೋದಕ್ಕಾಗ್ತಾ ಇಲ್ಲ. ಮಾಧ್ಯಮದವರು ಬೆಳಗ್ಗೆ 7 ಗಂಟೆಯಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಈ ಥರ ಮರ ಕಟ್ ಮಾಡ್ತಾ ಇದ್ದಾರೆ, ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ. ಯಾಕೆಂದರೆ ನಾನು ಒಂದು ಈ ಸ್ಥಿತಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಕೆಲವು ಮಾಧ್ಯಮದ ಮುಖಾಂತರನೇ. ಯಾಕೆಂದರೆ ಪರಿಸರ ಉಳಿಸ್ಬೇಕು ಅನ್ನೋದು ಒಂದು ಧ್ಯೇಯ ನನಗೆ ಬಂದಿದ್ದರಿಂದ 20 ವರ್ಷದಿಂದ ನಾನು ಈ ಥರ ಉಳಿಸ್ಕೊಂಡು ಮರಕ್ಕೆ ಉಳಿಯೋದಕ್ಕೋಸ್ಕರ ಹೋರಾಟ ಮಾಡ್ಕೊಂಬಂದಿದ್ದೀನಿ. ಆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಒಂದು ಮರದ ಹರಾಜಿದ್ರೆ ನನ್ನನ್ನು ಹಿಂದೆ ಕರೀತಾಯಿದ್ರು, ಈ ರಸ್ತೆಯಲ್ಲಿ ಹರಾಜಿದೆ, ಈ ರಸ್ತೆಯಲ್ಲಿ ಹರಾಜಿದೆ ಅಂತ. ಆದರೆ ಈಗ ಒಂದು 5 ವರ್ಷದಿಂದ ಬಂದಂಥ ಅಧಿಕಾರಿಗಳು ತುಂಬ ಬೇಜವಾಬ್ದಾರಿಯಿಂದ ರಾಜಕೀಯದ ತಾಳಕ್ಕೆ ಕುಣಿತ, ರಾಜಕೀಯದ ಅಧಿಕಾರಿಗಳ ತಾಳಕ್ಕೆ ಕುಣಿತ ಹೇಗೆ ಮಾಡ್ತಿದ್ದಾರೆ ಅಂದರೆ ಮರಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಮತ್ತೆ ನಾವು ನೆಡ್ತೀವಿ ಮೇಡಮ್ ಅಂತ ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ತಗೋತಾರೆ. ಎಲ್ಲಿ ನೆಡ್ತಾ ಇದ್ದಾರೆ ಅವರು? ನೆಟ್ಟರೆ ಎಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ? ಪಾಪ ರಘುಲಾಲ್ ಮೆಡಿಕಲ್ ಅವ್ರ ಆ ಟ್ರೀ ಗಾರ್ಡ್ ಇಸ್ಕೊಂಡು ಅವ್ರ ಹತ್ರ ಭಿಕ್ಷೆ ಬೇಡ್ಕೊಂಡು ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ದುಡ್ಡು ತಗೋತಾರೆ. ಮತ್ತು ಸರ್ಕಾರ ಕೂಡ ಒಂದು ಬಜೆಟ್ನಲ್ಲಿ ಪರಿಸರದಕ್ಕೆ ಏನೂ ಜಾಸ್ತಿ ಒತ್ತು ಕೊಡಲ್ಲ. ಗಿಡ ಬೆಳೆಸ್ತಾರೆ, ದುಡ್ಡಿಗೆ ಮಾರ್ಕೋತಾರೆ. ಇವರು ದೊಡ್ಡ 8 ಅಡಿ ಗಿಡ ಬೆಳೆಸಿ ಅವ್ರು ನೆಟ್ಕೊಂಡು 2 ವರ್ಷ ನೋಡ್ಕೋತಾರೆ. ಆಮೇಲೆ ಅದು ಹಸು ತಿನ್ನೋತೋ ಜನ ಕಟ್ಕೊಂಡು ಹೋಗ್ತಾನೋ ಯಾರೂ ನೋಡ್ತಾ ಇಲ್ಲ. ಹಾಗಾಗಿ ನಮಗೆ ಅಧಿಕಾರಿಗಳು, ಅರಣ್ಯ ಸಚಿವರು ಒಂದು ಕಡೆ ಕಾಡು ಉಳಿಸ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನಗರದಲ್ಲಿ ನಮಗೆ ನೆರಳು ಬೇಡವಾ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ನಮಗೆ ತುಂಬ ದುಃಖದ ಸಂಗತಿಯಾಗಿದೆ. ನಿನ್ನೆ ರಾತ್ರಿ ಆಗಿರೋದಂತೂ ತುಂಬ ಮನಸ್ಸಿಗೆ ನೋವಾಗಿ ನನಗೆ ಆ ಸ್ಥಳಕ್ಕೆ ಬನ್ನಿ ಅಂತ ಕರೀತಾರೆ, ನನಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ತುಂಬ ನೋವಾಗ್ತಾ ಇದೆ. ಏಕೆಂದರೆ 2019ರಿಂದ ಕಾಪಾಡ್ಕೊಂಬಂದಿದೆ. ಮತ್ತು ನೀವು ಹೇಳಿದಾಗೆ ರಾಣಾ ಪ್ರತಾಪ್ ಸಿಂಗ್ ರೋಡು, ಅದು ಲಲಿತ್ ಮಹಲ್ ರೋಡಲ್ಲೂ ಕೂಡ 2009ರಲ್ಲಿ ಕೇಸ್ ಹಾಕಿದ್ದು ಅದು. ಸೊ ಈಗಲೂ ಕೇಸ್ ನಡೀತಿರೋದ್ರಿಂದ 119 ಮರ ಮುಟ್ಟಿಲ್ಲ ಅಲ್ಲಿ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಅದನ್ನು ತಿಂದು ತೇಗ್ಬಿಟ್ಟಿರೋರು. ಯಾಕೆ ಕೇಸ್ ನಡೀತಾ ಇದೆ, ಕಾನೂನಿಗೆ ಕೆಲವರು ಎದುರ್ತಾರೆ ಅಧಿಕಾರಿಗಳು. ಹಾಗಾಗಿ ಅದ್ರ ಸುದ್ದಿಗೆ ಬಂದಿಲ್ಲ. ಆ ರಾಣಾ ಪ್ರತಾಪ್ ಸಿಂಗ್ ರೋಡು ಮತ್ತು ನಜರ್ಬಾದ್ ಸ್ಟೇಷನ್ ಎದುರುಗಡೆ ಇದೆಯಲ್ಲ, ಆ ಡೈರಿ ರೋಡು ಒನ್ ವೇ ಮಾಡಬೇಕು ಅಂತ ಇರೋದು. ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಬಿಲ್ಡಿಂಗ್ಗಳು ಹೊಡಿಬೇಕಲ್ಲ. ಬಿಲ್ಡಿಂಗ್ಗಳು ಹೊಡಿದ್ರೆ ದುಡ್ಡು ಕೊಡ್ತಾರೆ ಅವ್ರಿಗೆ, ಅದಕ್ಕೆ ಸಂಬಂಧಪಟ್ಟವರು. ಮರ ಪಾಪ ಏನು ಮಾಡುತ್ತೆ? ನಮ್ಮಂಥವ್ರಿಗೆ ಹೇಳ್ಕೊಳ್ಳುತ್ತೆ. ಪಾಪ ಆ ಮರ ನನ್ನನ್ನು ಹೇಳ್ಕೊಳ್ಳಿಲ್ಲ. ಆದರೂ ನಾನು ಮೊನ್ನೆ 11ನೇ ತಾರೀಕು ಹೋಗಿ ಲೆಟ್ರ್ ಕೊಟ್ಟು ಬಂದಿದ್ದೀನಿ. ಆ ACF ಹೇಳ್ತಾನೆ ಲೆಟ್ರ್ ಕೊಡಿ ಅಂತ ಕೊಟ್ಟಿದ್ದೀನಿ ನಾನು. ಆದರೆ DCF ನೋಟೆಡ್ ಅಂತ ಕೊಡ್ತಾರೆ. ಏನು ನೋಟೆಡ್ ಇವರು? ಯಾಕೆ ಈ ಥರ ಮಾಡ್ತಾ ಇದ್ದಾರೆ ನನಗಂತೂ ಅರ್ಥನೇ ಆಗ್ತಿಲ್ಲ. ಒಂದು ಪರಿಸರ ಅಂತೇಳಿದ್ರೆ ಪ್ರತಿಯೊಬ್ಬರೂ ಪ್ರೀತಿ ಮಾಡಬೇಕು. ನೋಡ್ತಾ ಇದ್ದೀವಿ ಹೇಗಾಗ್ತಾ ಇದೆ, ಪ್ರಕೃತಿ ಹೇಗೆ ಆಗ್ತಾ ಇದೆ ಅಂತ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಊರಲ್ಲೂ, ಎಲ್ಲ ದೇಶದಲ್ಲೂ, ಎಲ್ಲ ಕಡೆ ಹಿಂಗೆ ಆಗ್ತಾ ಇದೆ. ಯಾರಿಗೂ ಇದೇ ಇಲ್ಲ, ಅವ್ರಿಗೆ ಪರಿಸರದ ಬಗ್ಗೆ ಕಾಳಜಿನೇ ಇಲ್ಲ. ದುಡ್ಡೇ ಮುಖ್ಯನ ಮನುಷ್ಯನಿಗೆ? ಒಂದು ರೂಮಲ್ಲಿ ಕೂಡಾಕ್ಬಿಡ್ತೀವಿ, ದುಡ್ಡು ಕೊಟ್ಬಿಡ್ತೀವಿ, ಬದುಕ್ತೀರಾ ನೀವು? ಯಾಕೆ ಈ ರೀತಿ ಮಾಡ್ತೀರಾ? ದಯವಿಟ್ಟು ರಾಜಕಾರಣಿಗಳು, ಅಧಿಕಾರಿಗಳು, ದಯವಿಟ್ಟು ಪರಿಸರ ಉಳಿಸ್ಕೊಂಡು ನೀವು ಕೆಲಸ ಮಾಡಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತೇನೆ.